ಒಂದಾಯ್ತು. ಹುಬ್ಳಿಗೆ ಹೋದೆ. ಹುಬ್ಳಿಗೆ ಇಲ್ಲಿಂದ 3 ಡನ್. ಮೂರು ಹುಬ್ಳಿ ಟು ಮದುರೈ ಟು ಡನ್. ಇಲ್ಲಿ ಸೈಡಿಗೆ ಒಂದು ಇದು ಹಾಕಿ ನೋಡ್ರಿ ಬೇಕಾದ್ರೆ. ಈಗ 8ನೇದ್ದು ಸ್ಫಟಿಕಲಿಂಗ ದರ್ಶನ ಅಂತ ಇರ್ತೈತಿ. ನಮಸ್ಕಾರ ಎಲ್ಲ ಸಕ್ಕರ್ ಮಂದಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು 3ನೇದು ಲಾಗ್ ಇದೆ, ಡೇ 3 ಇನ್ ರಾಮೇಶ್ವರಮ್ಮ. ಸೊ ಈಗ ಎಲ್ಲರೂ ಕುಂಡ ಸ್ನಾನ ಮಾಡಕ್ಕೆ ಹೊಂಟೀವಿ. ಅಂದರೆ 22 ಕುಂಡ ಅದಾವು, 25 ರೂಪೀಸ್ ತೊಗೋತಾರೆ ಒಬ್ಬರಿಗೆ. ಈಗ ಹೋಗಿ ಜಳಕ ಮಾಡಿ ಬಂದು ವಾಪಸ್ ದೇವ್ರ ದರ್ಶನ ಮಾಡಬೇಕು. ಸೊ ಅದಕ್ಕೆ ನಾನು ರೆಡಿ ಆಗೀನಿ, ಅವರು ಎಲ್ಲ ರೆಡಿ ಆಗ್ಯಾರ. ಹೋಗುಂಬರ್ರಿ ಸದ್ ನಾವು ಕುಂಡ ಸ್ನಾನ ಮಾಡೋದು ನಿಮಗೂ ತೋರಿಸ್ತೀನಿ ಯಾವ ಟೈಪ್ ಇರ್ತೈತಿ ಅಂತಂದು. ನಾರ್ತ್ ಗೇಟಿಗೆ ಇರ್ತೈತಿ. ನಾರ್ತ್ ಗೇಟಿಗೆ ಹೋಗಿ ನೀವು ಅಲ್ಲಿ ಟಿಕೆಟ್ ತೊಗೋಬೇಕು. 25 ರೂಪೀಸ್. ಅಲ್ಲಿ ಗೈಡು ಇರ್ತಾರೆ. ಸೊ ನೀವು ಗೈಡ್ ತೊಗೊಂಡ್ರೆ ಜಾಸ್ತಿ ಕಾಸ್ಟ್ ಮಾಡ್ತಾರೆ. 25 ರೂಪೀಸ್ ಕೊಟ್ಟು ಸೀದಾ ಒಳಗೆ ಹೋಗಿ ಸ್ನಾನ ಮಾಡಿ ಬಂದು ವಾಪಸ್ ಡ್ರೆಸ್ ಚೇಂಜ್ ಮಾಡಿ ನಿಮಗೆ ಈ ಲಾಗ್ದಾಗ ಫುಲ್ ರಾಮೇಶ್ವರಂ ಜ್ಯೋತಿರ್ಲಿಂಗ ಹೆಂಗೆ ದರ್ಶನ ಮಾಡೋದು ಅನ್ನೋದು ಈ ಲಾಗ್ದಾಗ ನೋಡ್ತೀರಿ ನೀವು. ಬರ್ರಿ. ಇದು ನೋಡ್ರಿ, ಇಲ್ಲಿ ಒಳಗೆ ಹೊಂಟಿವಿ ಸದ್ದ. ಫೋನ್ ಅಂದ ತೊಗೊಂಬಂದೀನಿ. ಸೊ ಮೈಕ್ ಇಲ್ಲ, ಸೌಂಡ್ ಹೆಂಗೆ ಬರ್ತೈತೆ ಈಗ ಗೊತ್ತಿಲ್ಲ, ಚೆಕ್ ಮಾಡೋಣ. ಇಲ್ಲ ಐತೆ ನೋಡ್ರಿ ಎಂಟ್ರನ್ಸ್. ಇಲ್ಲಿ ಹಾಕಿಬಿಟ್ಟಾರೆ ನೋಡ್ರಿ 25 ರೂಪೀಸ್ ಅಂತಂದು. ಒಳಗಡೆ ಹೋಗೋದೀಗ ಟಿಕೆಟ್ ಕೌಂಟರ್. ಟಿಕೆಟ್ ತೊಗೊಂಡು ಇಲ್ಲಿಂದ ಒಳಗೆ ಹೋಗ್ಬೇಕೀಗ. ನೋಡ್ರಿ ಎಂಟ್ರನ್ಸ್ ಇದೆ. ಹಿಂಗೈತೆ ನೋಡ್ರಿಪ್ಪ ಸಾವ್ಕಾರ ಮಂದಿ ಒಳಗೆ ಕುಂಡ ಸ್ನಾನ. 22 ಕುಂಡ ಅದಾವ. 22 ಕುಂಡದೊಳಗಿಂದ ನೀರು ತೊಗೊಂಡು ನಿಮಗೆ ಹಾಕಾರ. ನಾವಲ್ಲೇ ನೀವಲ್ಲೇ ಏನಾಗತ್ತಾರೆ, ಯಾಕಂದ್ರೆ ತಣ್ಣೀರು ಇರ್ತಾವ. ನೋಡ್ರಿ ಹೆಂಗೆ ಮಜಾ ಬರ್ತೈತಿ. ಫುಲ್ ಲಾಗ್ ನೋಡ್ರಿ, ಮಸ್ತ್ ಇರ್ತೈತಿ. 22 ಕುಂಡದ ಸ್ನಾನ ಮಾಡಿ ವಾಪಸ್ ರಾಮೇಶ್ವರಂ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ಕೆ ಹೋಗ್ತೀವಿ ನಾವು. ಇಲ್ಲೈತೆ ನೋಡ್ರಿ, ಇದು ಟಿಕೆಟ್ 5 × 25 ಅರ್ಧಾರ ಇರಲಿ, ಅಡ್ಜಸ್ಟ್ ಮಾಡ್ಕೊರಿ. ಒಂದಾಯ್ತು. ಇನ್ನು ಕೌಂಟ್ ಮಾಡ್ರಿ. ಎರಡೇ ಕೊಂಡ ಯಾವುದು ಬ್ರಹ್ಮಾಂಡ ತೀರ್ಥಂ ಅಂದ್ರೆ ಹೆಂಗೆ ತೋಯ್ಬೇಕದ ನಮ್ಮ ಮೈ ತುಂಬ ಬಿದ್ದು ಭಯ್ಯ. ಮೊಬೈಲ್ ರಕ್ಕೋ ಅಂದರ್ ರಕ್ಕೋ ಮನಾಗೆ ಮನ ಅಡಿಗೆ ಮೂರು ಡನ್. ಮೂರು 4 ಡನ್. 7ನೇದಿಲ್ಲ ಐತೆ ನೋಡ್ರಿ. 7ನೇದಿದ್ದು 7th ಇರ್ತಮಂತ ಬರ್ತಾರೆ. 7ನೇದಿದ್ದು 7 ಆದವ್ರಿ. ಈಗ 8ನೇದ್ದು ಇಲ್ಲೇ ಅದಾವ ನೋಡ್ರಿ. ಈಗ ಅಲ್ಲಿ 3 ಒಂದೇ ಕಡೆ ಇದ್ದು 13 ಮಟ್ಟ ಅದಾವು. 1, 2 ಅದಾವು. ಇಲ್ಲೆಲ್ಲ ಕಡೆ ಐತಿ. ಈಗ 13 ಕಂಪ್ಲೀಟ್ ಆಗ್ಯಾವು. 14, 15 ಇಲ್ಲೇ ಅದಾವು ನೋಡ್ರಿ. ಇಷ್ಟು ಮಂದಿ ಕ್ರೌಡ್ ಐತಿ ಅಲ್ಲಿಷ್ಟು. ಅದು ನೋಡ್ರಿ, ಇದು ಲಾಸ್ಟ್ 19, 20, 21 ನೋಡ್ರಿ. 21 ಮುಗಿದ್ರು. ಲಾಸ್ಟ್ ಒಂದು 22. ಎಲ್ಲಾರ್ದು ಹಲತ್ ಹೆಂಗೈತೆ ನೋಡ್ರಿ. ಹೊರಗೆ ಹೋಗಿ ಫುಲ್ ಕ್ಲಿಯರ್ ತೋರಿಸ್ತೀರ ಅಂತ ಬರ್ರಿ. ಇಲ್ಲಿ ಕತ್ಲೈತಿ, ಅಷ್ಟು ವಿಡಿಯೋ ಕ್ಲಿಯರ್ ಬರಂಗಿಲ್ಲ. ಸಾವ್ಕಾರ ಮಂದಿ ಸ್ವಲ್ಪ ಹೊಟ್ಟೆಗೆ ಹಾಕೋಬೇಕು. 22 ನಮ್ಮ ಸ್ನಾನವಾಯಿತು. ಇದು ಲಾಸ್ಟ್ ನೋಡ್ರಿ ಸಾವ್ಕಾರ ಮಂದಿ. ದಿಸ್ ಈಸ್ ದ ಲಾಸ್ಟ್ ಕುಂಡ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೀನಿ. ಇಲ್ಲಿ 10, 11 ಇದ್ದಲ್ಲಿ ಫುಲ್ ರಶ್ ಇತ್ತು. ಅಲ್ಲಿ ಭಯಕತ್ತಿದ್ರು. ಸೊ ಅದಕ್ಕೆ ಅದೊಂದು ಸ್ವಲ್ಪ ಸ್ಕಿಪ್ ಆಗಿರ್ಬೋದು. ಇದು 22 ನೋಡ್ರಿ ಲಾಸ್ಟ್. ಸಾವ್ಕಾರ ಮಂದಿ ನಾವು ಈಗ 3 ಗಂಟೆಗೆ ಎದ್ದು ದರ್ಶನ ಮಾಡಕ್ಕೆ ಹೊಂಟೀವಿ. ನೋಡ್ರಿ ರೆಡಿ ಆಗಿಬಿಟ್ಟು ಉಷ್ಟು ಇನ್ನಿಬ್ರು ಬರತ್ತಾರಿಂದ. ಆದರೂ 3 ಗಂಟೆಗೂ ಎಷ್ಟು ಕ್ರೌಡ್ ಇರ್ತೈತೆ ಅನ್ನೋದು ತೋರಿಸ್ತೀನಿ ಬರ್ರಿ ನಿಮಗೆ. ನೋಡಿ ಬರ್ರಿ, 3 ಗಂಟೆಗೆ ಎಷ್ಟು ಕ್ಯೂ ಐತಿ. ಈಚೆ ಕಡೆ ಇರೋದು 200, ಆ ಕಡೆ ಇರೋದು 50. ಟೈಮ್ ಎಷ್ಟು ಆಗುತ್ತೆ ತೋರಿಸ್ಲಿ? 4:30 ನೋಡ್ರಿ. 4:15 ಇನ್ನೂ ಕ್ಯೂ ಐತಿ. ನಮ್ಮ ಮುಂದೆ ಐತಿ, ಇಲ್ಲಿ ಮುಂದೂ ಐತಿ. ಇಲ್ಲಿಂದ ಒಳಗೆ ಹೋದ್ಮೇಲೆ ಫೋನ್ ಅಲಾವೆಲ್ಲ. ಸೊ ಗೈಸ್ ನಿಮಗೆ ದರ್ಶನ ಮಾಡಿ ಬಂದು ಹೇಳ್ತೀನಿ ಅಂತೆಲ್ಲ. 1 hour later. ಸಾವ್ಕಾರ ಮಂದಿ ದರ್ಶನ ಅಂತೂ ಮಾಡಿ ಬಂದ್ವಿ. ಬೆಳಗ್ಗೆ ಪಾಳೆ ಎಷ್ಟಕ್ಕೆ ಹಚ್ಚಿದ್ವಿ ಅನ್ನೋದು ತೋರಿಸೀನಿ. ನಾವು 5 ಗಂಟೆ 40 ನಿಮಿಷ ಆಗಿತ್ತು. ಅಷ್ಟರಾಗ ದರ್ಶನ ಮಾಡಿ ಬಂದೀವಿ. ನೋಡ್ರಿ ಎಲ್ಲರೂ ಕುಂತೀವಿ ಇಲ್ಲಿ ಕಾರಿಡಾರ್ದಾಗ ಮಾಡಿದಿರಿ. ಆಗಳೇ ಎಷ್ಟು ಕರೆಕ್ಟ್ 2:15 ಎದ್ದೀನಿ ನಾನು. ಎದ್ದು ಸ್ನಾನ ಗಿನ ಮಾಡಿ ಬಂದು ಪಾಳೆ ಹಚ್ಚಿ ಒಳಗೆ ಸ್ಫಟಿಕಲಿಂಗ ದರ್ಶನ ಆಯ್ತು. ಅದ್ರದ್ದು ಒಂದು
ನೋಡ್ರಿ ಇಲ್ಲಿ ಬೆಳಗ್ಗೆ ಎಷ್ಟು ರಶ್ ಇರ್ತೈತಿ, ಫುಲ್ ರಶ್ ಇರ್ತೈತಿ. ಅದೇ ಇದಕ್ಕೆ ಕಂಪೇರ್ ಮಾಡಿದರೆ ಈವ್ನಿಂಗ್ ಸ್ವಲ್ಪ ಕಮ್ಮಿ ಇರ್ತೈತಿ. ನೀವು ಯಾರ ದರ್ಶನ ಮಾಡೋರಿದ್ರೆ ಈವ್ನಿಂಗ್ ಮಾಡಿರಿ. ನೋಡ್ರಿ ನಾವು ದರ್ಶನ ಮಾಡ್ಕೊಂಡು ಹೊಂಟಿ. ಸಾವ್ಕಾರು ಮಂದಿ ಬೆಳಗ್ಗೆ ತೋರಿಸಿದಂಗೆ ಬೆಳಗ್ಗೆ 2:30 ಎದ್ದಿದ್ದೆ. ನಾನು ಎದ್ದು 3 ಗಂಟೆಗೆ ಬಂದು ಕ್ಯೂ ಹಚ್ಚಿ ದರ್ಶನ ಮಾಡಿದೆ. ಸ್ಫಟಿಕಲಿಂಗ ದರ್ಶನ 5 to 6 ಅಷ್ಟೇ ಇರ್ತೈತಿ. ನಿಮ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಲೈನ್, ಇನ್ನೊಂದು 200 ಐತಿ. ನೀವು ಯಾವ್ದು ಬೇಕಾದ ತೊಗೋಬೋದು. ಲಾಸ್ಟ್ನಾಗ ಸೇಮ್ ಬರ್ತೀರಿ. ಇದು ಒಂದು ದರ್ಶನ ಮಾಡಿದ್ವಿ. ದರ್ಶನ ಮಾಡಿಕೊಂಡು ನಾವು ಮತ್ತೆ ರೂಮಿಗೆ ಹೋಗಿ ಟಿಫಿನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬಂದ್ವಿ. ಈಗ ರಾಮೇಶ್ವರಂದಾಗ ಕಂಪ್ಲೀಟ್ ಎಲ್ಲ ಪ್ಲೇಸು ನೋಡೀವಿ. ನಾವೀಗ ಮಧುರೈಗೆ ಹೋಗಬೇಕು. ಸೊ ಇಲ್ಲಿಂದ ರಾಮನಾಥ್ಪುರಕ್ಕೆ ಹೋಗಿ ಇಲ್ಲೇ ರಾಮೇಶ್ವರಂ ಟು ಡೈರೆಕ್ಟ್ ಮಧುರೈ ಬಸ್ ಇತ್ತಂದ್ರೂ ಚೆಕ್ ಮಾಡ್ತೀವಿ. 2ರಾಗ 1 ತೊಗೊಂಡು ಸೀದಾ ಮಧುರೈ ಮುಟ್ಟಬೇಕು. ಮಧುರೈದಾಗಿ ಅಷ್ಟೇ. ನಾಳೆಗೆ ಅಲ್ಲೊಂದು ಟೆಂಪಲ್ ಐತಿ, ಅದನ್ನು ನೋಡಿಕೊಂಡು ನಮ್ಮ ಪಯಣ ವಾಪಸ್ ಬಾಗಲಕೋಟೆ ಕಡೆ. ಫೈನಲಿ ರೂಮಿಂದ ಚಪ್ಪಟ್ಟಾದ್ವಿ. ಈಗ ನಮ್ಮ ಪಯಣ ಬಂದುಬಿಟ್ಟು ಮಧುರೈ ಕಡೆ. ಸೊ ಈಗ ಬಿಟ್ಟು ಅಂದರೆ ಒಂದು 4ರಿಂದ 5 ತಾಸು ಬೇಕು. ಟೈಮ್ ಬಂದು 3 ಗಂಟೆ ಆಗುತ್ತೆ. ನಾರ್ತ್ ಗೇಟಿಗೆ ಇವ್ರ ರೂಮ್ ಐತಿದ್ದು ಇಲ್ಲ ಐತೆ ನೋಡ್ರಿ. ಇದು ರೂಮು ಮಸ್ತ್ ಅದಾವೆ. ಮಸ್ತ್ ಅದಾವೆ. ಬಜೆಟ್ ಫ್ರೆಂಡ್ಲಿ ಐತೆ. ನೀವು 5 ಜನ ಬಂದ್ರೆ ಭಾರಿ ಬೆಸ್ಟ್ ಆಗುತ್ತೆ. 300-400 ರೂಪೀಸಿಗೆ ಒಂದು ರೂಮ್ ಸಿಗುತ್ತೆ ನಾರ್ತ್ ಗೇಟಿಗೆ. ಇದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಒಮ್ಮೆ ನಾನು ಇದೆಲ್ಲ ರಾಮೇಶ್ವರಂ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಸಿಗ್ತೀನಿ ಗಾಯ್ಸ್. ಇದೆ ನೋಡ್ರಿ ರಾಮೇಶ್ವರಂದು ಬಸ್ ಸ್ಟ್ಯಾಂಡ್. ಇಲ್ಲಿ ಗೌರ್ಮೆಂಟ್ ಬಸ್ ಬರ್ತಾವೆ, ಪ್ರೈವೇಟ್ ಬಸ್ಸಸ್ಸು ಈ ಕಡೆ ಸೈಡ್ ಇರ್ತಾವೆ. ಅಲ್ಲದ ನೋಡ್ರಿ ಆ ಟೈಪ್. ಇದು ಆಟೋ ಸ್ಟ್ಯಾಂಡ್. ಇಲ್ಲಿಂದ ನೀವು ರಾಮೇಶ್ವರಂ ಟೆಂಪಲ್ಗೆ ಒಂದು ಆಟೋ ನಿಮ್ಗೆ 20 ರೂಪೀಸ್ ಚಾರ್ಜ್ ಮಾಡುತ್ತಾ. ಬಸ್ಸಿಗೆ ಹತ್ಬೇಕಂತ ಮಾಡಿದ್ವಿ, ಬಸ್ ಸಿಗಲಿಲ್ಲ. ಸೊ ಒಂದು 10 ರೂಪೀಸ್ ಏನೋ ಚಾರ್ಜ್ ಮಾಡ್ತೈತಿ. ಈಗ ಇಲ್ಲಿಂದ ನಾವು ಡೈರೆಕ್ಟ್ ಮಧುರೈಗೆ ಹೋಗ್ಬೇಕು. ಮಧುರೈಗೆ ಈಗ 3:30 ಬಸ್ ಬಿಟ್ಟೈತೆ ನೋಡ್ರಿ. ಇದು ರಾಮೇಶ್ವರಂದ 3:30 ಬಸ್ ಬಿಡುತ್ತೆ. ಅನ್ನಾಗ ಟಾಟಾ ಹೇಳತ್ತೀವಿ ಗಾಯ್ಸ್. ಅವ ಪ್ರೈವೇಟ್ ಬಸ್ ಮಾಡ್ಯಾನ ಡೈರೆಕ್ಟ್ ಬೆಂಗ್ಳೂರ್ಗೆ. ಸೊ ಅವ ಇಲ್ಲಿಂದನ ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗೋಣ. ಸಾವ್ಕಾರು ಮಂದಿ ಫೈನಲಿ ಬಂದಿವಿ ನೋಡ್ರಿ ಮಧುರೈ ಬಸ್ ಸ್ಟ್ಯಾಂಡ್. The next day. ಇವತ್ತು ಮಧುರೈ ಮೀನಾಕ್ಷಿ ಟೆಂಪಲ್ ದರ್ಶನ ಮಾಡೋದೈತಿ. ಟೈಮ್ ಬಂದು 9:45 ಆಗಿಬಿಟ್ಟೈತಿ. ಈಗ ಆಲ್ರೆಡಿ ಭಾಳ ಟೈಮ್ ಆಗೈತಿ. ಬಿಕಾಸ್ 2 ದಿನ ಕಂಟಿನ್ಯೂ ನಿದ್ದಿರ್ಲಾರ ಸಂಬಂಧ ಇವತ್ತೆಲ್ಲರೂ ಲೇಟ್ ಆಗ್ಯಾದ್ರು. ಸೊ ನಾನು ಲೇಟ್ ಆಗಿದ್ದೀನಿ. ಈಗ 9:45 ಆಗೈತಿ. ಈಗ ಮಧುರೈ ಮೀನಾಕ್ಷಿ ಟೆಂಪಲ್ ದರ್ಶನ ಮಾಡಕ್ಕೆ ಹೊಂಟೀವಿ. ಎಲ್ಲರೂ ರೆಡಿ ಆಗ್ಯಾರ. ಇನ್ನೂ ಒಬ್ಬ ಅಷ್ಟೇ ರೆಡಿ ಆಗೋದೈತಿ. ಅದು ಮಂಜು ಅಂತಂದು ಅವ ಯಾವಾಗಲೂ ಲೇಟ್ ಇರ್ತಾನೆ. ಅದ್ರ ಸಂಬಂಧ ಈಗ ಅವ್ನು ರೆಡಿ ಆಗಕತ್ತಾನ. ನಾವು ನಿನ್ನೆ ಬಂದಿರೋದು ರೂಮ್ ಇಲ್ಲ ಐತ್ರಿ. ರೂಮ್ ಏನಂಗೆ ಹೇಳ್ಕೊಳಂಗಿಲ್ಲ, ಅದಕ್ಕೆ ನಾನು ರೂಮ್ ತೋರ್ಸೋಕ್ಕೂ ಹೋಗಿಲ್ಲ. ಈ ಲಾಗ್ದಾಗ ನೀವು ಮಧುರೈ ಮೀನಾಕ್ಷಿ ಟೆಂಪಲ್ ನೋಡ್ತೀರಿ. ಮತ್ತು ಅಲ್ಲಿ ಏನೇನಾರು ಇದ್ದು ಅಂದ್ರೆ ಸಣ್ಣ ಮುಟ್ಟ ಅಪ್ಡೇಟ್ಸ್ ಅವನ್ನೆಲ್ಲ ನಿಮ್ಗೆ ಈ ಕಂಪ್ಲೀಟ್ ಲಾಗ್ದಾಗ ಕೊಡ್ತೀನಿ. ನೆಕ್ಸ್ಟ್ ಇದ್ರದ್ದು ಬಜೆಟ್ ಹೇಳ್ತೀನಿ. ಸೊ ಈಗ ಅಲ್ಲಿ ಟೆಂಪಲ್ ಕಡೆ ಹೋಗೋಣ. ಎಷ್ಟು ಕ್ರೌಡ್ ಐತಿ ಏನೈತಿ, ಯಾಕಂದ್ರೆ 9:45 ಆಯ್ತು. ಇವತ್ತು ಮಂಡೇ ಒಂದು ಕ್ರೌಡ್ ಜಾಸ್ತಿ ಇರುತ್ತೋ ಕಮ್ಮಿ ಇರುತ್ತೋ ನಮಗೂ ಗೊತ್ತಿಲ್ಲ. ಈಗ ಹೋಗಿ ನಿಮಗೆ ಎಲ್ಲ ಏನೇನೈತೆ ಅನ್ನೋದೆಲ್ಲ ಈ ಸದ್ ತೋರಿಸ್ತೀನಿ ಈ ಲಾಗ್ದಾಗ. ಒಂದು 10 ನಿಮಿಷ ವಾಕ್ ಮಾಡಿದ ಮೇಲೆ ನಾವು ಗುಡಿ ಕಡೆ ಬಂದ್ವಿ. ಕ್ರೌಡ್ ಹಿಂಗೈತಿ, ಜಾಸ್ತಿ ಏನಿಲ್ಲ. ಸೊ ಕ್ರೌಡ್ ಜಾಸ್ತಿ ಏನಿಲ್ಲ. ಈ ಸದ್ದ ನಾವು ಈಸ್ಟ್ ಗೇಟಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡೀವಿ. ಎಲ್ಲ ಗೇಟ್ದಾಗೂ ಎಂಟ್ರಿ ಇರ್ತೈತಿ, ಬಟ್ ನಾವು ಈಸ್ಟ್ ಗೇಟ್ಲಿಂದ ಎಂಟ್ರಿ ಮಾಡ್ಬೇಕಂತಂದು ಈಸ್ಟ್ ಗೇಟ್ ಕಡೆ ಹೊಂಟೀವಿ. ಇದು ನಾರ್ತ್ ಗೇಟಿಂದ ದಾರಿ ಇದು ತೋರ್ಸಾತಿದ್ದೆ. ಈ ಗೋಪುರ ಅಷ್ಟು ಸ್ಕ್ಯಾಫೋಲ್ಡಿಂಗ್ ಹಾಕಿಟ್ಬಿಟ್ಟಾರೆ, ಕನ್ಸ್ಟ್ರಕ್ಷನ್ ಮಾಡತ್ತಿದಂಗೆ ಅದಾರ. ಸೊ ನಾವು ಹೋಗುಂಬರ್ರಿ. ಸಾವ್ಕಾರು ಮಂದಿ ಇಲ್ಲಿ ನಿಮಗೆ ಒಂದು ಫೋಟೋ ಐತ್ರಿ. ಇದನ್ನು ಫೋಟೋ ಹಾಕಿರ್ತೀನಿ. ಇವೇನೂ ಅಲ್ಲವಿಲ್ಲ ನೋಡ್ರಿ ಗುಡಿ ಒಳಗೆ. ಫೋನು ಗೀನು ಏನೂ ಅಲ್ಲವಿರಂಗಿಲ್ಲ. ಎಲ್ಲ ಇಲ್ಲೇ ಲಾಕರ್ ರೂಮ್ ಐತಿ, ಚಪ್ಪಲ್ ಸ್ಟ್ಯಾಂಡ್ ಐತಿ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಒಟ್ಟು ಒಳಗೆ ಯಾವುದೇ ಸಾಮಾನು ಒಯ್ಯಂತ ಇಲ್ಲ. A to Z. ನೆಕ್ಸ್ಟ್ ಆ ಟೈಪ್ ಡ್ರೆಸ್ಸು ಹಾಕಂತ ಎಲ್ಲ ನಿಮ್ಗೆ ಅದನ್ನ ಫೋಟೋನು ಹಾಕಿರ್ತೀನಿ, ನೋಡ್ಕೊರಿ. ಪೇ ಏನಿಲ್ಲ, ಫ್ರೀ ಐತಿದೆ. ಅಲ್ಲಿ ಬರ್ದಾರ, ಯಾರಿಗೂ ರೊಕ್ಕ ಕೊಡೋದು ಇಲ್ಲ, ಏನೂ ಇಲ್ಲ. ಈಗ ನಾನು ಫೋನ್ಗೇನು ಇಟ್ಟು ಎಲ್ಲ ಇಲ್ಲೇ ಇಟ್ಟು ಹೋಗಿ ದರ್ಶನ ಮಾಡ್ಕೊಂಬಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಗಾಯ್ಸ್. 1 hour later. ಸಾವ್ಕಾರು ಮಂದಿ ದರ್ಶನ ಅಂತೂ ಮಾಡ್ಕೊಂಡು ಬಂದೀವಿ ರೀ. ಒಳಗಡೆ ಫ್ರೀ ದರ್ಶನನೂ ಐತಿ. 100 ರೂಪೀಸು ಮತ್ತು 50 ರೂಪೀಸ್ದು 2 ಲೈನ್ ಇರ್ತೈತಿ. ಏನಿಲ್ಲ, ಎಲ್ಲರೂ ಲಾಸ್ಟ್ನಾಗ ಬಂದು ಒಂದೇ ಲೈನಿಗೆ ಜಾಯ್ನ್ ಆಕಾರ. ಬಟ್ 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಆಲ್ಮೋಸ್ಟ್ ನನ್ನ ಸಜೆಷನ್ ಕೇಳಿದ್ರೆ ಫ್ರೀ ದರ್ಶನ ಹೋಗ್ರಿ. ನೆಕ್ಸ್ಟ್ ಒಳಗಡೆ ಭಾಳ ನೋಡ್ತಕ್ಕಂಥ ಪ್ಲೇಸಸ್ ಐತಿ. ಒಂದು ಮ್ಯೂಸಿಯಮ್ ಐತಿ. ನೀವು ಆ ಮ್ಯೂಸಿಯಮ್ಗೆ ಹೋದ್ರೆ ಅಂದ್ರೆ ಒಳಗಡೆ ಎಷ್ಟು 1000 ಇದು ಕಂಬಗಳದ್ದು ಒಂದು ಮಂಟಪ ಐತಿ. ಆ ಮಂಟಪದಾಗ ಹೋದ್ರೆ ನಿಮಗೆ ಒಂದು ಮ್ಯೂಸಿಯಮ್ ಟೈಪ್ ಕ್ರಿಯೇಟ್ ಮಾಡ್ಯಾರ. ಅದ್ರೊಳಗೆ ಹೋದ್ರೆ ಅಂದ್ರೆ ಗುಡಿದ ಫುಲ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒಳಗಿಂದ ಆರ್ಕಿಟೆಕ್ಚರ್ ನೋಡಿದ್ರಂತ ಆ ನಮೂನಿ ಟೆಕ್ಚರ್ ಫುಲ್ ಕಲ್ಲಿಂದ ಐತಿ. ಈಗೇನು ನೀವು ಹೊರಗೆ ಗೋಪುರ ನೋಡಕತ್ತಿರಲ್ಲ, ಇದು ಕಲ್ಲಿಂದ. ಆಚೆ ಕಡೆದು ಏನೈತಲ್ಲ ಗೋಪುರ, ಅದು ಕಲ್ಲಿಂದ. ಈ ಗುಡಿದ ಫುಲ್ ಆರ್ಕಿಟೆಕ್ಚರ್ ಬೇಕಂದ್ರೆ ಒಳಗೆ ಮ್ಯೂಸಿಯಮ್ದಾಗ ಐತಿ. ಒಟ್ಟು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. 45 ಮಿನಿಟ್ಸ್ದಾಗ ಅಷ್ಟೇ ನಾವು ಫ್ರೀ ದರ್ಶನ ಮಾಡ್ಕೊಂಬಂದೀವಿ. ಆದರೆ ದರ್ಶನ ನಾತೆಲ್ಲ ಆಯ್ತು. ಈಗ ಸೀದಾ ರೂಮಿಗೆ ಹೋಗಿ ಟ್ರೈನು ಕನ್ಫರ್ಮ್ ಆಗೈತಿ.
ರೂಮಿಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬ್ಯಾಕ್ ಟು ಬಾಗಲಕೋಟ್. ಇಷ್ಟೊತ್ತನ ಏನು ನೋಡಿದ್ರಲ್ಲ ಮಧುರೈ ಟೆಂಪಲ್ ನೋಡ್ಕೊಂಡಿವಿ. ಈಗ ನಾವು ಫಸ್ಟ್ ಬಾಗಲಕೋಟ್ಲಿಂದ ಹುಬ್ಳಿಗೆ ಹೋದೆ. ಹುಬ್ಳಿಗೆ ಇಲ್ಲಿಂದ 150 ರೂಪಾಯಿ ಬಸ್ ಚಾರ್ಜ್. ನೆಕ್ಸ್ಟ್ ಹುಬ್ಳಿಲಿಂದ ಮಧುರೈಗೆ ನೀವು ಎಲ್ಲ ಇದನ್ನು ಡೀಟೇಲ್ಸು ನಾವು ಫಸ್ಟ್ ವ್ಲಾಗ್ದಾಗೂ ಹೇಳೀನಿ. ನೀವು ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಇಲ್ಲಿ ಹಾಕಿರ್ತೀನಿ ಮೇಲೆ ಐಕಾನ್ದಾಗ ಬರ್ತೈತಿ, ಹೋಗಿ ಅದನ್ನು ಚೆಕ್ಔಟ್ ಮಾಡ್ಕೊರಿ. ಫಸ್ಟ್ ವ್ಲಾಗ್ದಾಗ ಫಸ್ಟ್ ಡೇದು ಎಷ್ಟು ಎಕ್ಸ್ಪೆನ್ಸಿವ್ ಆಗೈತಿ ಇನ್ಕ್ಲೂಡ್ ಊಟದ್ದು ಎಲ್ಲನೂ ಅದ್ರಾಗ ಐತಿ. ನೆಕ್ಸ್ಟ್ ಹುಬ್ಳಿಲಿಂದ ನಾನು ಅಪ್ ಆ್ಯಂಡ್ ಡೌನ್ ಅಂದರೆ ಹುಬ್ಳಿ ಟು ಮಧುರೈ, ಮಧುರೈ ಟು ಹುಬ್ಳಿ ಎರಡೂ ಕಡೆನೂ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ. ಫಸ್ಟ್ ಹೋಗೋ ಡೇಟು ಫಿಕ್ಸ್ ಇತ್ತು, ಬರೋ ಡೇಟು ಫಿಕ್ಸ್ ಇತ್ತು. ಸೊ ನನಗೆ ಟ್ರೈನ್ ಚಾರ್ಜಸ್ ಎಷ್ಟು ಬಿತ್ತು ಅಂದ್ರೆ 918 ರೂಪಾಯಿ ಬಿತ್ತು. ಮಧುರೈಲಿಂದ ನಾನು ರಾಮೇಶ್ವರಂಗೆ ಹೆಂಗೆ ಹೋದೆ ಅನ್ನೋದಂದ್ರೆ ಮಧುರೈಲಿಂದ 2 ಆಪ್ಷನ್ ಅದಾವೆ ನಿಮಗೆ. ಒಂದು ಫಸ್ಟ್ ಟ್ರೈನ್ ಟ್ರೈ ಮಾಡಿರಿ. ನೀವು ಹೋಗಿದ್ದ ಟೈಮಿಗೆ ಏನಾರ ಟ್ರೈನ್ ಸಿಕ್ತಂದ್ರೆ ಟ್ರೈನ್ ಥ್ರೂನ ಹೋರಿ ರಾಮನಾಥ್ಪುರಂಲಿಂದ 1 ಅವರ್ ಜರ್ನಿ ಆಗುತ್ತೆ. ನಿಮ್ಮ ಕೇಸ್ ಟ್ರೈನ್ ಸಿಗಲಿಲ್ಲ ಅಂದ್ರೆ ಮಧುರೈಲಿಂದನೇ ಡೈರೆಕ್ಟ್ ರಾಮೇಶ್ವರಂಗೆ ಬಸ್ ಅದಾವೆ. 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮಧುರೈಲಿಂದ ಡೈರೆಕ್ಟ್ ರಾಮೇಶ್ವರಂಗೆ 4 ರಿಂದ 5 ಅವರ್. ನೀವು ಯಾವ್ದು ಬಸ್ ಹತ್ತೀರಿ ಅದ್ರ ಮೇಲೆ ನಾನ್ ಸ್ಟಾಪ್ ಹತ್ತಿದಂದ್ರೆ 4 ಅವರ್ದಾಗ ಮುಟ್ಟಿಸ್ತಾರೆ. ರಾಮೇಶ್ವರಂ ಬಸ್ ಸ್ಟ್ಯಾಂಡ್ಲಿಂದ ಟೆಂಪಲ್ ಮಠ ಅದು ಒಳಗೆ 3 ಕಿಲೋಮೀಟ್ರ್ ಐತಿ. ಸೊ ನೀವು ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ಬೋದು, ನೀವು ಆಟೋ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಲ್ಲೇ ಆಟೋ ಚಾರ್ಜ್ ಬಂದು 20 ರೂಪೀಸ್. ಟೆಂಪಲ್ ಕಡೆ ರೂಮ್ ಮಾಡಿದ್ವಿ. ಒಂದು ರೂಮಿಗೆ ನಂದು 1800 ರೂಪಾಯಿ ಬಿತ್ತು. 500 ರಿಂದ ಹಿಡಿದು 1500 ಮಟನೂ ರೂಮ್ ಸಿಗ್ತಾವೆ ಪರ್ ಹೆಡ್. ಅವು ಡಾರ್ಮೆಟ್ರಿ ಅದಾವು. ಏನು ಹೋಟೆಲ್ ರಾನಾ ಅಂತಂದು ಅದರದ್ದು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. 1800 ರೂಪೀಸ್ ಬಿತ್ತು. ನಾವು 5 ಜನ ಇದ್ವಿ. ನಾವು ಅಲ್ಲಿಂದ ಸೆಕೆಂಡ್ ಡೇ ನಾವು ಏನು ಮಾಡಿದ್ವಿ, ರಾಮೇಶ್ವರಂದಾಗಿರುವ ಪ್ಲೇಸಸ್ ಎಲ್ಲ ನೋಡೋಕ್ಕಂತಂದು ಹೋದ್ವಿ. ರಾಮಕುಂಡ, ಲಕ್ಷ್ಮಣ ಕುಂಡ. ಇಲ್ಲಿ ಸೈಡಿಗೆ ಒಂದು ಇದು ಹಾಕಿ ನೋಡಿರ್ಬೇಕಾದ್ ನೀವು. ನಿಮ್ಗೆ ರಾಮೇಶ್ವರಂದಾಗ ದರ್ಶನ ಹೆಂಗೆ ಮಾಡಬೇಕಾಗತ್ತೆ ನೀವು ಅಂದರೆ ಒನ್ ಟೈಮು ನೀವು ಜ್ಯೋತಿರ್ಲಿಂಗ ದರ್ಶನ ಮಾಡ್ತೀರಿ, ಇನ್ನೊಂದು ಟೈಮು ಸ್ಫಟಿಕಲಿಂಗ ದರ್ಶನ ಅಂತ ಇರ್ತೈತಿ. ಅದು ಬೆಳಗ್ಗೆ ಟೈಮ್ ಅಷ್ಟೇ ಇರ್ತೈತಿ. ಬೆಳಗ್ಗೆ 5 ರಿಂದ 6 ಗಂಟೆಗೆ ಮುಗೀತು. ಅದಕ್ಕೆ ಚಾರ್ಜಸ್ ಇರ್ತೈತಿ. ಒಂದು 50 ಲೈನ್ ಇರ್ತೈತಿ, ಇನ್ನೊಂದು 200 ಲೈನ್ ಇರ್ತೈತಿ. ಅಗ್ನಿ ತೀರ್ಥ ಸ್ನಾನ ಮಾಡಿ, ಕುಂಡ ಸ್ನಾನ ಮಾಡಿ, ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ನೈಟ್ ನಿಮ್ಮ ರೂಮ್ದಾಗ ಸ್ಟೇ ಮಾಡಿ ಬೆಳಿಗ್ಗೆ ಎದ್ದು ನೆಕ್ಸ್ಟ್ ಸ್ಫಟಿಕಲಿಂಗ ದರ್ಶನ ಮಾಡಿಕೊಂಡು ವಾಪಸ್ ಲೋಕಲ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕತ್ರಂದು ಬೆಳಗ್ಗೆಲಿಂದ ನಿಮ್ಗೆ ಎಷ್ಟು ಒಂದು 7 ಗಂಟೆಲಿಂದ ಹಿಡಿದ್ರು ನೀವು ಮಧ್ಯಾಹ್ನ ಮಟನೂ ಆರಾಮ್ಸೆ ಅಷ್ಟು ಜಾಗ ನೋಡಿಕೊಂಡು ವಾಪಸ್ ನೀವು ಸಾಯಂಕಾಲ ಅನ್ನೋದ್ರಾಗ ರಾಮೇಶ್ವರಂ ಟು ಮಧುರೈ ಡೈರೆಕ್ಟ್ ಬಸ್ ಹತ್ತಿ ಬರ್ಬೋದು. ವಾಪಸ್ ಮಧುರೈದಾಗ ಬಂದು ಮಧುರೈ ಮೀನಾಕ್ಷಿ ಟೆಂಪಲ್ ನೋಡಿಕೊಂಡು ಸಂಡೇ ಏನಾರ ಪ್ಲ್ಯಾನ್ ಮಾಡೋರಿದ್ರೆ ಆರಾಮ್ಸೆ 2 ದಿನದಿಂದ ಕಂಪ್ಲೀಟ್ ರಾಮೇಶ್ವರಂ ಎಕ್ಸ್ಪ್ಲೋರ್ ಮಾಡಿ ಬರ್ಬೋದು. ಈ ಕಡೆನೂ ಫ್ರೀ ಊಟ ಮಾಡ್ಬೋದು. ಅಲ್ಲಿಯೂ ಬಜೆಟ್ ಉಳಿತೈತೆ ನಿಮ್ಮದು. ನಂದು ಈ ಟೋಟಲ್ ಬಜೆಟ್ ಬಂದು 4500 ಒಳಗೆ ಮುಗ್ದೈತಿ ಊಟದ್ದೆಲ್ಲ ಹಿಡ್ಕೊಂಡು. ನೆಕ್ಸ್ಟ್ ನಾವು 3 ಡೇಸ್ ಸ್ಟೇ ಮಾಡೀವಿ. ಪ್ಲಸ್ ನಮ್ದು ಊಟದ ಎಕ್ಸ್ಪೆನ್ಸಿವ್ ಭಾಳ ಆಗೈತಿ. ನಾವು ಜಾಸ್ತಿ ಗುಡಿ ಒಳಗೆ ಏನು ಪ್ರಸಾದ ಕೊಡ್ತಾರಲ್ಲ 3 ಹೊತ್ತು ಇರ್ತೈತೆ. ರಾಮೇಶ್ವರಂದಾಗ ಅಂತೂ 3 ಹೊತ್ತು ಊಟ ಅನ್ಬೋದು. ಅದು ನೀವು ಲಾಸ್ಟ್ ವ್ಲಾಗ್ದಾಗ ಹೇಳಿ ನಾನು. ಬೇಕಾದ್ರೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಂಬಿಡ್ರಿ. ವಿಡಿಯೋ ಲೈಕ್ ಆತಂದ್ರೆ ಲೈಕ್ ಮಾಡಿ, ಲೈಕ್ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಗಾಯ್ಸ್.